ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ ಹೊಡಿತಾರೆ, ಮೇಸ್ಟ್ರ ಕೈ ಹೊಡಿತಾರೆ, ಮೇಡಮ್ ಕಾಲ್ ಹೊಡಿತಾರೆ. ಅಶೋಕ ಎದ್ದೆಗ್ಗೆ ಹೊಡೆಯೋದು, ಎದುರುಗಡೆ ನಿಲ್ಲಕತ್ತ ಮುಂಚೆ ಎದುಗಡೆಗೆ ಮುಟ್ ನೋಡ್ಕೋ, ಕೆಳಗ್ ಬೂಟೇಕಲ್ಲ. ಇಷ್ಟು ದಿನ ಬರೀ ನೀರಾಗೂ ಕರೆಂಟ್ ಐತೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಕಾಲ್ ಇಟ್ಟಾದ್ಮೇಲೆ ಗೊತ್ತಾಯ್ತು ಹುಬ್ಳಿ ಮಣ್ಣಾಗೂ ಕರೆಂಟ್ ಐತಿ ಅಂತ. ಭೂಮಿಯಾಗ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ, ನನ್ ಮೈಯಾಗ ಪೊಗರ್ ಐತಿ. ನನ್ ಕಣ್ಣಾಗ ಹೆಮ ಕಾಣಕತ್ತಾನೇನ? ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ನಾನ್ ಬರ್ಲಲ್ಲ, ಸಾವು ಬರಕತ್ತದ. ಒಳ್ಳೇದಾಗ್ಲಿ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ಅಯ್ಯಲ್ಲೇ ಬೇಕೂಫಾ, ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಲ್ಜರೆ, ಮಗನ ಬಗ್ಗೆ ಯೋಚನೆ ಮಾಡೋ ತಂದೆನು ಸೋಲ್ಜರೆ, ತಾತಾಜಿ ಬಗ್ಗೆ ಯೋಚನೆ ಮಾಡೋ ಒಬ್ಬ ಮೊಮ್ಮಗನು ಸೋಲ್ಜರೆ. ಅಷ್ಟೇ ಯಾಕೆ, ಈ ದೇಶದಲ್ಲಿ ಪ್ರತಿದಿನ ಪ್ರತಿಕ್ಷಣ ಅನ್ಯಾಯ ವಿರುದ್ಧ ಹೋರಾಟ ಮಾಡೋ ಪ್ರತಿಯೊಬ್ಬ ಹುಡುಗನು ಸೋಲ್ಜರ್ ಅನ್ಕೋತಾ ಇದ್ದೆ. ಬಾರ್ಡ್ರಿಗೆ ಹೋಗ್ಬೇಕಾಗಿರೋ ದೇವ್ರು ಯಾಕಪ್ಪ ಇಲ್ಲಿ ತಂದು ನಿಲ್ಸ್ಬಿಟ್ಟ ಅಂತ ಡಿಸೈಡ್ ಆಗೋದೇ ಕಣೋ. ನಾನು ಯುದ್ಧ ಮಾಡ್ಬೇಕಾಗಿರೋದಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗು ಬೇಟಾ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಚಿಕ್ಕ ವಯಸ್ಸಿನಲ್ಲೇ ಬೊಂಬೈ ಬಂದೆ, ಕೂಲ್ ಮೇಲೆ ಬಿದ್ದಂಗಾಯ್ತು. ಇದೇ ಗಲ್ಲಿಗಳಲ್ಲಿ 2 ಊಟ ಕೇಳಿದಕ್ಕೆ ಬಡಿದ್ರು, ಮಲ್ಗಕ್ಕೆ 3 ಅಡಿ ಜಾಗ ಕೇಳಿದಕ್ಕೆ ತಟ್ಟಿದ್ರು. ಆದರೆ ಬೊಂಬೈಗ ಗೊತ್ತಿರಲಿಲ್ಲ ಕೂಲ್ ಮೇಲೆ ಬಿದ್ದಿರೋದು ಕಬ್ಬಣ ಅಂತ. ಅದನ್ನ ಬಡ್ದು ಬಡ್ದು ತಟ್ಟಿ ತಟ್ಟಿ ಅದಕ್ಕೆ ಕತ್ತಿ ಆಗೋಗಿದೆ. ಕತ್ತಿ ಗೊತ್ತಿರೋದಂದ್ರೆ ನೈರೆ तेरे बाप के और तेरा बाप मैं. Violence, violence, violence. I don't like it. I avoid. But violence likes me. I can't avoid.